ನಮ್ಮ ನಾಯಕರು, ರಾಜ್ಯಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯ ನೇತಾರರು ವಿಜೇಂದ್ರಣ್ಣವ್ರಿಗೆ ಶಕ್ತಿ ತುಂಬಲಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನ ಗಟ್ಟಿಮುಟ್ಲಿಗೊಳಿಸಕ್ಕೆ ಅವ್ರಿಗೆ ಭಗವಂತನ ಆಶೀರ್ವಾದ ಸಿಗಲಿ ಅಂತೇಳಿ ಸುಮಾರು 9 ದಿನಗಳಿಂದ ಕೂಡ ನಾವೆಲ್ಲರೂ ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು, ಹಿತೈಷಿಗಳು, ಅವರ ಸ್ನೇಹಿತರು, ಅವ್ರು ಒಳ್ಳೇದಾಗ್ಲಿ, ನಾಡು ಒಳ್ಳೇದಾಗ್ಲಿ, ಭಾರತೀಯ ಜನತಾ ಪಾರ್ಟಿ ಗಟ್ಟಿಗೊಳಿಸಲಿಕ್ಕೆ ವಿಜೇಂದ್ರಣ್ಣವ್ರಿಗೆ ಶಕ್ತಿ ಕೊಡ್ಲಿ, ಆ ಮಲೆ ಮಹದೇಶ್ವರ ಅಂತೇಳಿ ಎಲ್ಲರೂ ಕೂಡ ಇಲ್ಲಿಂದ ಬಂದಿದ್ದೀವಿ. ನಾನು ಕೂಡ ನಿನ್ನೆ ಬಂಜಾರಾಗಿದ್ದೀನಿ. ನಂದು 2 ಬೇಡಿಕೆ ಇತ್ತು. ಒಂದು, ವಿಜಯಣ್ಣನಿಗೆ ಆ ಮಲೆ ಮಹದೇಶ್ವರ ಆಶೀರ್ವಾದ ಇರಲಿ, ಮುಂಬರ್ತಕ್ಕಂಥ 2028ರಲ್ಲಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರೋಂಥ ಅವಕಾಶ ಕಲ್ಪಿಸ್ಕೊಡ್ಲಿ ಅಂತಕ್ಕಂಥದ್ದು ಒಂದು. ಅದ್ರ ಜೊತೆಗೆ ಇವತ್ತು ಏನು ಇಡೀ ನಾಡು ಸುತ್ತಿ, ಇಡೀ ರಾಜ್ಯನ ಸುತ್ತಿ ಎಲ್ಲಾ ಕಡೆನೂ ಕೂಡ ಸಂಘಟನೆ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥ ಅವ್ರಿಗೆ ಆಯಸ್ಸು, ಆರೋಗ್ಯ ಭಗವಂತ ಕೊಡ್ಲಿ ಅಂತ ಎಲ್ಲರೂ ಕೂಡ ಬಂದಿದ್ದೀವಿ. ಅವ್ರಿಗೆ ಒಳ್ಳೇದಾಗ್ಲಿ. ಅವರ ನೇತೃತ್ವದಲ್ಲಿ, ಅವರ ರಾಜ್ಯಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ನಾನು ಕೂಡ ತಾಲೂಕು ಅಧ್ಯಕ್ಷನ ಕೆಲಸ ಮಾಡ್ಲಿಕ್ಕೆ ಬಹಳ ಸಂತೋಷ ಇರ್ತಕ್ಕಂಥ ವಿಚಾರ. ಅವ್ರಿಗೆ ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಇನ್ನೊಂದು ಬೇಡಿಕೆ ಇಟ್ಕೊಂಡ್ ಬಂದಿದ್ದೀನಿ. ನನ್ನ ಏನು ಹುಟ್ಟಿದ ಹಬ್ಬದಿಂದ ಇಲ್ಲಿ ಬಂದು ನಾನು ದರ್ಶನ ಮಾಡಿದೆ ಸ್ವಾಮಿನ. ಒಂದು ಬೇಡಿಕೆ ಇಟ್ಟಿದ್ದೆ, ವೃಷಭಾವತಿ ನೀರು ನಮ್ಮ ತಾಲೂಕಿಗೆ ಬರ್ಲಿಲ್ಲ ಅಂತಂದ್ರೆ ನಾನು ತಿರ್ಗಾ ನಿನ್ನ ಕ್ಷೇತ್ರಕ್ಕೆ ಬರ್ತಕ್ಕಂಥ ಒಂದು ಅವಕಾಶ ಪಾದಯಾತ್ರೆ ಬರ್ತೀವಿ ಅಂತೇಳಿ. ಮುಂದಿನಗಳಲ್ಲಿ ಅದು ಪಾದಯಾತ್ರೆ ಆದ್ರೂ ಸರಿ, ಇಲ್ಲ ಅಂದ್ರೆ ಬೈಕ್ರಲ್ಲಿ ಏನಾದ್ರು ಮಾಡ್ಕೊಂಡು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಹಿತೈಷಿಗಳು, ಸ್ನೇಹಿತರು, ಮುಖಂಡಗಳನ್ನ ಕರ್ಕೊಂಡು ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಕೆಲಸ ಆಗ್ಬೇಕು. ನನ್ನ ಬೇಡಿಕೆ ಭಗವಂತ ಫಲಕಾರಿ ಆಯಿತು. ಅಲ್ಲಿರ್ತಕ್ಕಂಥ ಶಾಸಕರು ಮತ್ತೆ ಸಂಬಂಧಪಟ್ಟ ಸಚಿವರು ನಮ್ಗೆ ಯಾವ್ದೇ ಕಾರಣಕ್ಕೂ ಕೂಡ ವೃಷಭಾವತಿ ನೀರು ಬೇಡ ಅಂತೇಳಿ ಯಾವತ್ತು ಘೋಷಣೆ ಮಾಡಿದ್ರು, ಅವತ್ತು ನಮಗೆ ಮನಸ್ಸಿಗೆ ಸಂತೋಷ ಆಯ್ತು. ಅದ್ರ ಜೊತೆಲಿ ಇವತ್ತು ವಿಜಯ ಸೇನೆ ವತಿಯಿಂದ ಎಲ್ಲ ಇಲ್ಲಿ ಯಾರನ್ನೂ ಬಲವಂತ ಮಾಡ್ಲಿಲ್ಲ, ಯಾರನ್ನೂ ಕೂಡ ಬನ್ನಿ ಅಂತ ಕರೀಲಿಲ್ಲ, ಏನು ಆಶ್ವಾಸಗಳನ್ನ ಕೊಡ್ಲಿಲ್ಲ. ವಿಜಯಣ್ಣಂಗೆ ಒಳ್ಳೇದಾಗ್ಲಿ ಅಂತೇಳಿ ಸುಮಾರು 1000 ಜನ ನಿನ್ನೆಯಿಂದನೂ ಕೂಡ ಇಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ. ನಾನು ಮಲೆ ಮಹದೇಶ್ವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ವಿಜಯಣ್ಣನಿಗೆ ಶಕ್ತಿ ಕೊಡ್ಲಿ, ಬಲ ಕೊಡ್ಲಿ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗೆದು ಮುಂಬರ್ತಕ್ಕಂಥ 2028ರಲ್ಲಿ ಅವರ ನೇತೃತ್ವದಲ್ಲಿ ಹೆಚ್ಚು ಸೀಟ್ಗಳನ್ನ ಗೆಲ್ಸಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ, ಹೋರಾಟಕ್ಕೆ ಶಕ್ತಿ ತುಂಬಲಿ, ಆರೋಗ್ಯ ಕೊಡ್ಲಿ, ಆಯಸ್ ಕೊಡ್ಲಿ ಅಂತೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಾವಿವತ್ತು ವಿಜೇಂದ್ರ ಅವರ ಸೇನೆಯಿಂದ, ಅಭಿಮಾನಿ ಬಳಗ ಹಾಗೂ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಶಿವರಾತ್ರಿ ಹಬ್ಬದಿಂದ ಪಾದಯಾತ್ರೆ ಸುಮಾರು 9 ದಿನಗಳ ಕಾಲ ನಿರಂತರವಾಗಿ ನಡೆದುಕೊಂಡು ಬಂದು ಇವತ್ತು ಮಹದೇಶ್ವರನ ಬೆಟ್ಟ ತಲುಪಿ ಸ್ವಾಮಿ ಆಶೀರ್ವಾದ. ಉದ್ದೇಶ ಏನಂತಂದ್ರೆ, ಮುಂದಿನ ಮುಖ್ಯಮಂತ್ರಿ ಯುವ ಕಣ್ಮಣಿ, ರೈತ ನಾಯಕರಾದ BS ಯಡಿಯೂರಪ್ಪರ ಮಗರಾದಂತಹ BY ವಿಜೇಂದ್ರಣ್ಣವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಪಕ್ಷದ ಕಾರ್ಯಕರ್ತರುಗಳು ಹಾಗೂ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಾವು ಹೂಳು ಸೇವೆಯನ್ನು ಮಾಡಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಆಶೀರ್ವಾದದಿಂದ ಗೆಲ್ಲಬೇಕು, ಮುಂದೆ ಆಗಬೇಕು ಅಂತೇಳಿ ಬನ್ನಿ. ಸರ್, ಇವಾಗ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಲ್ಲಿಂದ ಪಾದಯಾತ್ರೆ ನಡೆಸಿದ್ದೀರಾ, ಜನರೆಲ್ಲ ಭಾಗಿಯಾಗಿದ್ರು. ಹೇಗಿತ್ತು ಪಾದಯಾತ್ರೆ? ಪಾದಯಾತ್ರೆ ಬಹಳ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಮತ್ತೆ ಎಲ್ಲರೂ ಸಹ ಒಂದೇ ಮಾದಪ್ಪನ ಆಶೀರ್ವಾದ ಪಡೆಯಬೇಕು ಅಂತ ಹೇಳಿ ವಿಜಯ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ಬಹಳ ಉತ್ಸಾಹದಿಂದ ನಿರಂತರ 9 ದಿನಗಳ ಕಾಲ ನಿರಂತರ ಪಾದಯಾತ್ರೆ ಮಾಡ್ಕೊಂಡು ಬಂದ್ವಿ. ಎಲ್ಲ ಕಡೆ ಏನು ತೊಂದರೆ ಇದೆ, ಊಟದ ವ್ಯವಸ್ಥೆ ಇರ್ಬೋದು, ಮತ್ತೊಂದು ಎಲ್ಲಾನು ಸ್ವಚ್ಛವಾಗಿ ನಡ್ಕೊಂಡು ಬಂದಿದ್ದೀವಿ. ವಿಜೇಂದ್ರಣ್ಣ 2028ಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಸಾಕಾರದೊಂದಿಗೆ ನಾವೆಲ್ಲರೂ ಪಾದಯಾತ್ರೆ ಮಾಡಿಕೊಂಡು ಮಹಾಶಿವರಾತ್ರಿಯಿಂದ ನೆನೆ ದಿವಸ ಬಂದು ಇಲ್ಲಿ ಸ್ವಾಮಿ ಸನ್ನಿಧಿಯಲ್ಲಿ ಈ 2028ಕ್ಕೆ ನಮ್ಮ ವಿಜೇಂದ್ರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕು, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೆಸೆದು 160ಕ್ಕಿಂತ ಹೆಚ್ಚಿನ ಸೀಟ್ಗಳನ್ನ ನಮ್ಮ ವಿಜೇಂದ್ರಣ್ಣ, ರಾಜ್ಯಾಧ್ಯಕ್ಷರಾದ ವಿಜೇಂದ್ರಣ್ಣ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗ್ಬೇಕು ಅಂತ ಈ ಮಲೆ ಮಹದೇಶ್ವರನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಅರಿಕೆ ಸಲ್ಲಿಸಿದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನಾವು ಯಾರನ್ನು ಯಾವುದೇ ಅಂಶ ಆಗ್ಲಿ ಇದಾಗ್ಲಿ ಒಡ್ಡಿ ಕರ್ಕೊಂಬಂದಿಲ್ಲ. ಅವರೇ ಸ್ವಯಂ ಪ್ರೇರಿತರಾಗಿ ಬಂದು ವಿಜಯಣ್ಣನ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ಮುಂದಿನ ದಿನಗಳಲ್ಲಿ ವಿಜಯಣ್ಣ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 28ಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು, ಈ ಕರ್ನಾಟಕ ರಾಜ್ಯವನ್ನ ಉನ್ನತ ಮಟ್ಟದಲ್ಲಿ
ನಮ್ಮ ಯಡಿಯೂರಪ್ಪಾಜಿ ಅವರು ಏನ್ ಕನ್ಸ್ಕೊಂಡಿದಾರೋ ಆ ಸಾಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ, ದೇಶಕ್ಕೆ ನರೇಂದ್ರ, ರಾಜ್ಯಕ್ಕೆ ವಿಜಯೇಂದ್ರ ಎಂಬ ಘೋಷಣೆಯೊಂದಿಗೆ 2028ಕ್ಕೆ ವಿಜಯಣ್ಣನ ವಿಜಯವಾಗ್ಲಿ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಈ ಮಾದೇಶ್ವರನಲ್ಲಿ ಅರ್ಕೆ ಸಲ್ಲಿಸಿ ನಾವು ಹೇಳ್ತಾ ಇದೀವಿ.